Hi friends, welcome back to my YouTube channel. ಹಾಯ್ ಫ್ರೆಂಡ್ಸ್, ಇದು ಸ್ಕಿನ್ ಕೇರ್ ರೂಟೀನ್ ವಿಡಿಯೋ. ಫಸ್ಟ್ ಬಂದು ಸ್ಕಿನ್ಗೆ ಆಲಿವ್ ಆಯಿಲ್ನ ಹಚ್ಕೊಳ್ಳೋಣ. ಡ್ರೈ ಸ್ಕಿನ್ ಇರೋರಿಗೆ ಆಲಿವ್ ಆಯಿಲ್ ತುಂಬಾ ಬೆಸ್ಟ್. ಸ್ಕಿನ್ನನ್ನು ತುಂಬ ಸ್ಮೂತ್ ಆ್ಯಂಡ್ ಕ್ಲೀನ್ ಮಾಡುತ್ತೆ. ರಾತ್ರಿ ಟೈಮಲ್ಲಿ ಮುಖಕ್ಕೆ ಹಚ್ಚಿ ಬೆಳಗ್ಗೆ ಎದ್ದು ಮುಖ ತೊಳೆದ್ರೆ ಸ್ಕಿನ್ನು ಬ್ರೈಟ್ ಆಗಿರುತ್ತೆ. ಇದನ್ನ ಹೆಂಗೆ ಯೂಸ್ ಮಾಡಬೇಕು ಅಂತಂದರೆ, ನೈಟಲ್ಲಿ ಮಲಗೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿ ಒಂದು 2 ಹನಿ ಡ್ರಾಪ್ನ ಮುಖದಲ್ಲಿ ಹಾಕಿ ನೀಟಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡಬೇಕು. ಫೇಸ್ ವಾಶ್ ಮಾಡಿದ ನಂತರ ಮುಖ ಹಿಂಗೆ ಎಣ್ಣೆ ಜಿಡ್ಡಾಗಿರುತ್ತೆ, ಸೋಪ್ ಹಾಕ್ಬಿಟ್ಟು ನೀಟಾಗಿ ತೊಳಿರಿ. ಐಸ್ ಕ್ಯೂಬ್ ಬೆಳಗ್ಗೆ ಟೈಮಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ಮುಖ ಕ್ಲೀನ್ ಆಗುತ್ತೆ. ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಒಳ್ಳೆಯದು. ಫೇಸಲ್ಲಿರೋ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ದಿನಕ್ಕೆ 1 ಟೈಮ್ ಆದರೂ ಐಸ್ ಕ್ಯೂಬಲ್ಲಿ ಸ್ಕಿನ್ನ ಕ್ಲೀನ್ ಮಾಡಿ ಸ್ಕಿನ್ ತುಂಬ ನೀಟಾಗಿರುತ್ತೆ. ಚಳಿಗಾಲದಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ, ಸ್ಕಿನ್ ಎಲ್ಲ ಒಡ್ಕೊಳ್ಳುತ್ತೆ. ಬಟ್ 2 ಡೇಸ್ಗೆ ಒಂದ್ಸಲ ಯೂಸ್ ಮಾಡ್ಬೋದು, ಬೆಸ್ಟು. ಡೈರೆಕ್ಟಾಗಿ ಐಸ್ನ ಫೇಸಲ್ಲಿ ಇಟ್ಟಾಗ ಅದೊಂಥರ ಉರಿಯುತ್ತೆ ಫೇಸು. ನೀವೇನಾದರೂ ಒಂದು ಬಟ್ಟೆ ಒಳಗಡೆ ಇಟ್ಟು ಆಮೇಲೆ ಫೇಸ್ಗೆ ಅಪ್ಲೈ ಮಾಡಿ, ಅವಾಗ ಒಂಚೂರು ಬೆಟರ್ ಅನಿಸುತ್ತೆ. ನೆಕ್ಸ್ಟ್ ಬಂದು ಲಿಬಮ್. ಈ ಚಳಿಗಾಲಕ್ಕೆ ಲಿಬಮ್ ಅಂತೂ ತುಂಬಾ ಮುಖ್ಯ. ಯಾಕಂತಂದರೆ ಚಳಿಗೆ ತುಟಿಯೆಲ್ಲ ತುಂಬಾ ಒಡ್ಕೊಂಡಿರುತ್ತೆ. ಸೊ ಲಿಬಮ್ ಯೂಸ್ ಮಾಡೋದ್ರಿಂದ ತುಟಿಯೆಲ್ಲ ತುಂಬ ಸ್ಮೂತ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಏನೆಲ್ಲ ಯೂಸ್ ಆಗುತ್ತೆ ಅಂತ ನಾನೇನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಆದರೂ ನಾನು ಹೇಳಲೇಬೇಕು, ಯಾಕಂದರೆ ಇದು ಬ್ಲಾಗು. ಕೂದಲು ಚೆನ್ನಾಗಿ ಬೆಳೆಯೋಕ್ಕೆ ಕೊಬ್ಬರಿ ಎಣ್ಣೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ, ಮತ್ತು ಕೂದಲನ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ, ಮತ್ತು ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ತಲೆಗೆ ಸಂಬಂಧಪಟ್ಟ ಅಥವಾ ಕೂದಲಿಗೆ ಸಂಬಂಧಪಟ್ಟ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೊಬ್ಬರಿ ಎಣ್ಣೆಯಿಂದ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಗುತ್ತೆ. ಕೊಬ್ಬರಿ ಎಣ್ಣೆ ತಲೆಗೆ ತುಂಬ ಒಳ್ಳೆಯದು. ಕೊಬ್ಬರಿ ಎಣ್ಣೆನ ವಾರಕ್ಕೆ ಒಂದು 3 ಸಲನಾದರೂ ಹಚ್ಚಿ ತಲೆಗೆ ಸ್ನಾನ ಮಾಡಿ. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲವ್ ಯು ಗೈಸ್, ಟೇಕ್ ಕೇರ್, ಬಾಯ್ ಬಾಯ್. ಬಾಯ್ ಬಾಯ್. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ.